ದಾವಣಗೆರೆಯಲ್ಲಿ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳದ ಕಣಜದಲ್ಲಿ ರಾಗಿ ಬಿತ್ತನೆ ಶುರುವಾಗಿದೆ. ಮಾಯಕೊಂಡ ಹೋಬಳಿಯಲ್ಲಿ ಈಗ ರಾಗಿ ಬಿತ್ತನೆ ಚುರುಕುಗೊಂಡಿದೆ. ಮೆಕ್ಕೆಜೋಳ ಅಳಿಸಿ ರಾಗಿ ಬಿತ್ತನೆ ಮಾಡಿರತಕ್ಕಂಥ ನೇರ್ಲಿಗೆ ರೈತ ರಾಜು ಎಕರೆಗೆ 40,000 ಖರ್ಚು ಮಾಡಿದ್ದಾರೆ. 40,000 ಖರ್ಚು ಮಾಡಿ ಮೆಕ್ಕೆಜೋಳ ಏನು ಬೆಳೆದಿದ್ರು ಅದು ಮಣ್ಣು ಪಾಲಾಗಿದೆ. ಸೆಪ್ಟೆಂಬರ್ವರೆಗೆ ಮಳೆ ಬಂದರೆ ಮಾತ್ರ ರಾಗಿ ಫಸಲು ಕೈಗೆ ಸಿಗುತ್ತೆ. ಮಳೆ ಬಾರದೆ ಹೋದರೆ ಅದು ಕಷ್ಟ ಅಂತ ರೈತರು ಹೇಳ್ತಾ ಇದ್ದಾರೆ. ಸರ್ಕಾರ ರೈತರಿಗೆ ಪರಿಹಾರ ನೀಡಬೇಕು ಅಂತ ಈಗ ರೈತರು ಆಗ್ರಹಿಸಿದ್ದಾರೆ. ಈಗ ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ಖಾತೆ ಹಂಚಿಕೆ ಅಸಮಾಧಾನದ ಚರ್ಚೆಗಳು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ದಾವಣಗೆರೆ ಜಿಲ್ಲೆಯ ರೈತರು ಬದುಕು ಉಳಿಸಿಕೊಳ್ಳೋದಕ್ಕೆ ಬೆಳೆದ ಬೆಳೆಯನ್ನೇ ನಾಶ ಮಾಡಿ ಮತ್ತೊಂದು ಬೆಳೆ ಬಿತ್ತತಕ್ಕಂಥ ಒಂದು ದುರಂತ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಇದು ಕೇವಲ ಬೆಳೆ ಬದಲಾವಣೆ ಅಲ್ಲ, ಒಬ್ಬ ರೈತನ ನೋವು, ಅನಿವಾರ್ಯತೆ ಹಾಗೂ ಬದುಕಿನ ಒಂದು ಹೋರಾಟ. ಆ ಹೋರಾಟವನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ದಾವಣಗೆರೆ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಬಿಟ್ಟಿದೆ. ಜಿಲ್ಲೆಯಾದ್ಯಂತ ಸುಮಾರು 45% ಮಳೆ ಕೊರತೆ ಉಂಟಾಗಿದೆ. ನಿರೀಕ್ಷಿತ ಪ್ರದೇಶದಲ್ಲಿ ಕೇವಲ 35% ಬಿತ್ತನೆ ಮಾತ್ರ ನಡೆದಿರತಕ್ಕಂಥದ್ದು. ಮಳೆಗಾಗಿ 2 ತಿಂಗಳು ಕಾದ ರೈತರು ಕೊನೆಗೆ ನಿರಾಶರಾಗಿ ಮೆಕ್ಕೆಜೋಳ ಬೆಳೆಯನ್ನೇ ಉಳುಮೆ ಮಾಡಿ ರಾಗಿ ಬಿತ್ತನೆಗೆ ಮುಂದಾಗಿದ್ದಾರೆ.